ಆಡಳಿತ ನೀತಿ ನಿರೂಪಕರಾದ ಕಾರ್ಯಾಂಗದ ಸಾರಥಿಗಳು ಬಲಾಢ್ಯರಿಂದ ಬಲಹೀನರಿಗೆ ರಕ್ಷಣೆ ಮತ್ತು ಜೀವನ ಮಾರ್ಗೋಪಾಯಗಳನ್ನು ಒದಗಿಸುವ ಪ್ರಬಲ ಆಡಳಿತ ವ್ಯವಸ್ಥೆಯನ್ನು ರೂಪಿಸಬೇಕು ಎಂದು ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವ ಡಾ ಎಚ್ ಸಿ ಮಹಾದೇವಪ್ಪ ಹೇಳಿದ್ದಾರೆ. ನಗರದ ಪುಟ್ಟಣಚೆಟ್ಟಿಪುರ ಭವನದಲ್ಲಿ ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಯುಪಿಎಸ್ಸಿ ಮತ್ತು ಸಿಎಸ್ಸಿಯಲ್ಲಿ ಉನ್ನತ ಸಾಧನೆ ಮಾಡಿದ 23 ಸಾಧಕರನ್ನು ಅಭಿನಂದಿಸಿ ಇಂಡಿಯಾ ಫಾರ್ ಐಎಎಸ್ ವೆಬ್ಸೈಟ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಯೋಗ್ಯರು ಮತ್ತು ಸಮರ್ಥರ ಕೈಯಲ್ಲಿ ಆಡಳಿತ ಇದ್ದಾಗ ನಿರ್ಣಯಗಳನ್ನು ಅನುಷ್ಠಾನಗೊಳಿಸುವಾಗ ಸಂವಿಧಾನದ ನಿರ್ದೇಶಕ ತತ್ವಗಳನ್ನು ಪರಿಪಾಲಿಸಬೇಕು. ಯಾರ ಮುಲಾಜಿಗೂ ಒಳಗಾಗಬಾರದು. ಅಧಿಕಾರಿಗಳು ಬುದ್ಧ ಸಹನೆ, ಕರುಣೆ, ಅನುಕಂಪ, ಪ್ರೀತಿ, ಸ್ವಾತಂತ್ರ್ಯದ ಉದ್ದೇಶಗಳನ್ನು ಈಡೇರಿಸುವ ಜೊತೆಗೆ ಸಮರ್ಥ ಭಾರತವನ್ನು ನಿರ್ಮಿಸಬೇಕು ಎಂದು ಹೇಳಿದರು. ಸಂವಿಧಾನ ಶಿಲ್ಪಿ ಡಾ ಬಿ.ಆರ್. ಅಂಬೇಡ್ಕರ್ 55,000 ಪುಸ್ತಕಗಳನ್ನು ಆಳವಾಗಿ ಅಧ್ಯಯನ ಮಾಡಿ 140 ಕೋಟಿ ಜನರನ್ನು ರಕ್ಷಿಸುವ ಸಂವಿಧಾನ ರಚಿಸಿದ್ದಾರೆ. ಬುದ್ಧನ ಕಾಲದಿಂದಲೂ ಭಾರತ ಪ್ರಜಾಪ್ರಭುತ್ವ ದೇಶ. ನಮಗೆ ರಾಜಕೀಯ ಸಮಾನತೆ ಸಿಕ್ಕಿದೆ. ಆದರೆ ಸಮಾಜ ಸಮಾನತೆ ಇಲ್ಲದೆ ಇದ್ದಲ್ಲಿ ರಾಜಕೀಯ ಸಮಾನತೆಗೆ ಅರ್ಥವಿರುವುದಿಲ್ಲ. ರಾಜಕೀಯ ಶಕ್ತಿ ಎಲ್ಲ ಸಮಸ್ಯೆಗಳಿಗೂ ಮಾಸ್ಟರ್ ಕೀ ಇದ್ದಂತೆ. ಇವೆಲ್ಲ ಕೇಳಲು ಚೆನ್ನಾಗಿದೆ, ಆದರೆ ಅನುಷ್ಠಾನ ಅತ್ಯಂತ ಮುಖ್ಯ ಎಂದು ಡಾ ಎಚ್ ಸಿ ಮಹಾದೇವಪ್ಪ ಹೇಳಿದರು. ಹಿರಿಯ ನಿವೃತ್ತ ಐಎಎಸ್ ಅಧಿಕಾರಿ ಮತ್ತು ಇಂಡಿಯಾ ಫಾರ್ ಅಕಾಡೆಮಿಯ ಆಡಳಿತ ಮಂಡಳಿ ಅಧ್ಯಕ್ಷ ಡಾ ಸಿಎಸ್ ಕೇದಾರ್ ಮಾತನಾಡಿ, 2024ರ ಕೇಂದ್ರ ಲೋಕಸೇವಾ ಆಯೋಗದ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಒಟ್ಟು ಕರ್ನಾಟಕದಿಂದ 41 ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದು, ಇಂಡಿಯಾ ಫಾರ್ ಐಎಎಸ್ ಅಕಾಡೆಮಿಯಿಂದ ಬೇರೆ ಬೇರೆ ಹಂತಗಳಲ್ಲಿ ತರಬೇತಿ ಪಡೆದ 23 ಅಭ್ಯರ್ಥಿಗಳು ಯಶಸ್ವಿಯಾಗಿದ್ದಾರೆ ಎಂದರು. ಇಂಡಿಯಾ ಫಾರ್ ಅಕಾಡೆಮಿಯ ಆಡಳಿತ ಮಂಡಳಿಯ ಅಧ್ಯಕ್ಷ ಡಾ ಸಿಎಸ್ ಕೇದಾರ್, ಉಪಾಧ್ಯಕ್ಷ ಡಾ ಜಿಎನ್ ಶ್ರೀಕಂಠಯ್ಯ, ಸಹ ಸಂಸ್ಥಾಪಕ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ಪಿಸಿ, ನಿರ್ದೇಶಕರಾದ ನವೀನ್ ಕೆಎಂ, ನಯನ್ ಗೌಡ, ಪ್ರಶಾಂತ್, ಶ್ರೀನಿವಾಸ್, ಬಾಬು, ಸಂದೀಪ್ ಹಾಗೂ ಆಡಳಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇಂಡಿಯಾ ಫಾರ್ ಐಎಎಸ್ ಕೋಚ್ ಸೆಂಟರ್ ನಮ್ಮ ನಿವೃತ್ತ ಸೀನಿಯರ್ ಐಎಎಸ್ ಆಫೀಸರ್ ಡಾಕ್ಟರ್ ಕೇದಾರ್ ಅವರು ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಯಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿ ಸ್ವತಃ ಅವರು ಅತ್ಯಂತ ಬಡತನದಿಂದ ಅವ್ರ ತಂದೆ ತಾಯಿಗಳು ವಿದ್ಯಾವಂತರಲ್ಲದೇ ಇದ್ರೂ ಪ್ರತಿಭೆಯಿಂದ ಮೇಲೆ ಬಂದು ನಮ್ಮ ಗ್ರಾಮೀಣ ಪ್ರದೇಶ ಜನರು, ಯುವ ಜನರಿಗೆ ಮತ್ತು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕದ ಜನರ ಹೆಚ್ಚೆಚ್ಚು ಅವರಿಗೆ ತರಬೇತಿ ಕೊಟ್ಟು ಮಾಡಬೇಕು ಅಂತೇಳಿ ಅವರು ಡಾಕ್ಟರ್ ಶ್ರೀಕಂಠಯ್ಯನವರು, ನಮ್ಮ IFS ಆಫೀಸರು, ಇವರು ಶ್ರೀನಿವಾಸ್, ಈ ಟೀಮೆಲ್ಲ ಸೇರಿ ಯುವಕರಿಗೆ ಒಂದು ಉತ್ತೇಜನ, ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಕಾಂಪಿಟೇಟಿವ್ ಎಕ್ಸಾಮಲ್ಲಿ, UPS ಎಕ್ಸಾಮಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕ್ವಶನ್ ತಯಾರು ಮಾಡಿ ಅವರಲ್ಲಿ ಆತ್ಮಸ್ಥೈರ್ಯ ತುಂಬಿ 4-5 ಜನ ಅಕ್ವೈರ್ ಮಾಡಿಕೊಂಡು ಸ್ಪರ್ಧೆ ಒಸಿ ಜಯಿಸುವಂಥ ಎಲ್ಲ ಮಾರ್ಗೋಪಾಯಗಳನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ. ತೇರ್ಗಡೆ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮಾತನ್ನು ಕೇಳಿದ್ರೆ ನಿಮ್ಗೆ ಅನಿಸ್ತದೆ ಎಷ್ಟೊಂದು ಆತ್ಮಸ್ಥೈರ್ಯ ತುಂಬಿ ಆ ಹುಡುಗರು ಮೇಲೆ ಬಂದಿದ್ದಾರೆ. ಸುಮಾರು ಕರ್ನಾಟಕದಿಂದ 41 ಜನ ಇವತ್ತು ಆಲ್ ಇಂಡಿಯಾ ಸರ್ವಿಸ್ ಕರ್ನಾಟಕದವರು ಹೋಗಿದ್ದಾರೆ. ಇನ್ನು ಅವರು ಗುರಿ ಬೇಕಾದಷ್ಟು ಸಂಸ್ಥೆಗಳಿದ್ದಾವೆ. ಈ ಟೀಮು ಕಮಿಟೆಡ್ ಟೀಮು ಇನ್ನೂ ಹೆಚ್ಚಿನ ಯುವಕರಿಗೆ ಆಲ್ ಇಂಡಿಯಾ ಸರ್ವಿಸಲ್ಲಿ ಭಾಗವಹಿಸಿ ತೇರ್ಗಡೆಯಾಗಿ ರಾಜ್ಯ ಮತ್ತು ದೇಶ ಸೇವೆ ಮಾಡಲಿಕ್ಕೆ ಅನುವು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರು ತಮ್ಮ ತೊಡಗಿಸ್ಕೊಂಡಿದ್ದಾರೆ. ಉತ್ತಮ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆ ಅಭಿನಂದನೆ ಹೇಳ್ತೀನಿ. ತೇರ್ಗಡೆ ಆದವ್ರಿಗೆ ಒಳ್ಳೆಯದಾಗಲಿ, ಮುಂದೆ ದೇಶದ ಸೇವೆ ಮಾಡಲಿ ಅಂತ ಅವರಿಗೆ ಶುಭ ಕೋರ್ತೀನಿ. ಇಂಡಿಯಾ ಫಾರ್ ಐಎಎಸ್ ವತಿಯಿಂದ UPSCಯಿಂದ ಒಂದು ರ್ಯಾಂಕ್ ಪಡೆದ ಅಭ್ಯರ್ಥಿಗಳಿಗೆ ಇವತ್ತು ನಾವೊಂದು ವಿಶಿಷ್ಟವಾದ ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ. ಇದರಲ್ಲಿ ಕರ್ನಾಟಕದಲ್ಲಿ ಸುಮಾರು 41 ಮಕ್ಕಳು ತೇರ್ಗಡೆ ಆಗಿದ್ದಾರೆ. ಅದರಲ್ಲಿ 23 ರ್ಯಾಂಕ್ಗಳು ನಮ್ಮ ಇನ್ಸ್ಟಿಟ್ಯೂಟಿಂದ ಲಭಿಸಿದೆ. ಅವರು ಬಹಳ ಅವರ ಪರಿಶ್ರಮಕ್ಕೆ ಮತ್ತು ಅವರಿಗೆ ಒಂದು ಉತ್ತಮವಾದ ಉಜ್ವಲ ಭವಿಷ್ಯ ಆಗಲಿ ಅನ್ನೊಂದು ಹಾರೈಸೋದಕ್ಕೆ ಇವತ್ತೊಂದು ಅಭಿನಂದನಾ ಸಮಾರಂಭ ಇಟ್ಕೊಂಡಿದ್ದೀವಿ. ತುಂಬ ಯಶಸ್ವಿಯಾಗಿ ನಡೀತು. ಮತ್ತು ನಮ್ಮ ಇಂಡಿಯಾ ಫಾರ್ ಐಎಎಸ್ ವತಿಯಿಂದ ಇನ್ನು ಮುಂದೆ ಏನೇನು ಈ ಸಿವಿಲ್ ರಿಪೇರ್ ಆಗಬೇಕು ಅಂಥವ್ರಿಗೆ ಭಾಳ ಅತ್ಯಂತ ಕಡಿಮೆ ಒಂದು ವೆಚ್ಚದಲ್ಲಿ ಅಥವಾ ಕಡಿಮೆ ಕಾಸ್ಟ್ನಲ್ಲಿ ಒಂದು ಉತ್ತಮ ತರಬೇತಿ ಕೊಡಲಿಕ್ಕೆ ಎಲ್ಲ ರೀತಿಯ ನಾವು ಪ್ರಯತ್ನ ಮಾಡ್ತಿದ್ದೀವಿ, ಮುಂದೆನೂ ಮಾಡ್ತೀವಿ. ಮತ್ತು ಜೊತೆಗೆ ಬೆಂಗಳೂರು, ಗುಲ್ಬರ್ಗ, ದಾವಣಗೆರೆ ಕೂಡ ಸ್ಕಾಲರ್ಶಿಪ್ ಟೆಸ್ಟ್ ಮಾಡಿ ಬಡ ಮಕ್ಕಳು ಕೂಡ ಒಂದಷ್ಟು ಅವರಿಗೆ 50% ದುಡ್ಡು ಅಥವಾ ದುಡ್ಡಿಲ್ಲದ ಕೂಡ ನಾವೊಂದು
ತರಬೇತಿ ಕೊಡಲಿಕ್ಕೆ 2024ರಲ್ಲಿ ನಮ್ಮ ಕರ್ನಾಟಕದ 41 ಜನ ಉತ್ತೀರ್ಣರಾಗಿದ್ದಾರೆ. ಅದರಲ್ಲಿ 23 ಜನ ನಮ್ಮ ಇಂಡಿಯಾ ಫಾರ್ ಐ ಎ ಎಸ್ ಇನ್ಸ್ಟಿಟ್ಯೂಟಲ್ಲಿ ತರಬೇತಿ ಪಡ್ಕೊಂಡಿದ್ದಾರೆ.